ಆವ ಎರಡು ಘಟನೆಗಳು RCB ಅಭಿಮಾನಿಗಳಿಗೆ ಒಂದು ರೀತಿ ರೊಚ್ಚಿಗೇಳುವಂತೆ ಮಾಡಿದೆ. ಆ ಗೆಲುವಿನ ಜೋಶಲ್ಲಿ, ಆ ಗೆಲುವಿನ ಖುಷಿಯಲ್ಲಿ ಆ ಸಿಂಬಲ್ ಮಾಡ್ತಾರೆ. ಸೊ ಆ ಸಿಂಬಲ್ ಕೂಡ ಇವಾಗ ಎಲ್ಲ ಕಡೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಗೆಲುವನ್ನ ಸಹಿಸಲಾರದ ಮಾಜಿ RCB ಆಟಗಾರನೊಬ್ಬ ಹೇಳಬಾರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಇವಾಗ ತುಂಬಾ ಅಂದ್ರೆ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಹೋಗಿದ್ದಾರೆ. ಬದ್ರಿನಾಥ್, ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಸೊ ನಿನ್ನೆ ನಡೆದಂತಹ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ಯಾವ RCB ಅಭಿಮಾನಿ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಲಿಷ್ಠ ಮುಂಬೈ ವರ್ಸಸ್ RCB ಈ ಒಂದು ಹೈ ವೋಲ್ಟೇಜ್ ಮ್ಯಾಚು ನಿನ್ನೆ ನಡೀತು. ಅದರಲ್ಲಿ RCB ಕೊನೆಯವರೆಗೂ ನಮ್ಮ RCB ಫ್ಯಾನ್ಸ್ ಡೈಲಾಗ್ ಇದೆ, ಬಾಯಿಗೆ ಬರ್ಸಿ ಗೆದ್ರು ಅಂತ. ಸೊ ಅಲ್ಲಿವರೆಗೂ ತಂದು ಬಾಯಿಗೆ ಬರ್ಸಿ ಗೆದ್ರು. ಸೊ ಗೆಲ್ಲೋದೇನೋ ಆಯ್ತು. ಬಟ್ ಇದರಲ್ಲಿ ಏನು ಮುಖ್ಯ ವಿಚಾರ ಅಂತಂದ್ರೆ, ಖಂಡಿತ ಇದೆ ಎರಡು ಘಟನೆಗಳು RCB ಅಭಿಮಾನಿಗಳಿಗೆ ಒಂದು ರೀತಿ ರೊಚ್ಚಿಗೇಳುವಂತೆ ಮಾಡಿದೆ. ಒಂದ್ ಕಡೆ RCB ಕೊನೆಯ ತನಕ ಹೋರಾಟ ಮಾಡಿ ಕೊನೆ ಬಾಲಲ್ಲೂ ಕೂಡ, ಕೊನೆ ಕ್ಷಣದಲ್ಲೂ ಕೂಡ 2 ರನ್ ಬೇಕಿತ್ತು. ಅಂದ್ರೆ ಕೊನೆ ಓವರಲ್ಲಿ 15 ರನ್ ಬೇಕಿತ್ತು. ಆ ಒಂದು ಓವರ್ನಲ್ಲೂ ಕೂಡ ವಿಕೆಟ್ ಕಳ್ಕೊಂಡ್ರು ಕೂಡ RCB ಗೆಲುವನ್ನ ಸಾಧಿಸಿದೆ. ಸೊ ಎಲ್ಲ RCB ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ. ಇದ್ರ ನಡುವೆ ಒಂದ್ ಕಡೆ RCB ಗೆಲ್ತಾ ಇದ್ದಂತೆ ನಮ್ಮ RCBಯ ಹುಲಿ ಟೀಮ್ ಡೇವಿಡ್ ಒಂದು ಸಿಂಬಲ್ ಮಾಡ್ತಾರೆ. ಅಂದ್ರೆ ಅದು ಎಲ್ರಿಗೂ ಗೊತ್ತೇ ಇದೆ ಯಾವ ಸಿಂಬಲ್ ಅಂತ. ಸೊ ಅದು ಬ್ಯಾಟ್ ಸಿಂಬಲ್ ಅಂತ. ಆ ಗೆಲುವಿನ ಜೋಶಲ್ಲಿ, ಆ ಗೆಲುವಿನ ಖುಷಿಯಲ್ಲಿ ಆ ಸಿಂಬಲ್ ಮಾಡ್ತಾರೆ. ಸೊ ಆ ಸಿಂಬಲ್ ಕೂಡ ಇವಾಗ ಎಲ್ಲ ಕಡೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ನೀವೇನು ಗೆದ್ದಿರೋ ಇದರಲ್ಲಿ ಸಿಂಬಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಅದೊಂಥರ ಪರ್ಸ್ನಲಿ ಕೂಡ ಇದೆ ಅಂತ ಕಾಣುತ್ತೆ. ಯಾಕೆಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲೇ ಇದ್ದವರು ನಮ್ಮ ಟೀಮ್ ಡೇವಿಡ್, ಅವ್ರನ್ನ ನಮ್ಮ RCB ಬೈ ಮಾಡ್ತು. ಸೊ ಮುಂಬೈ ಮೇಲೆನೆ ನಾವು RCB ಗೆದ್ದಿದ್ದೀವಿ. ಸೊ ಆ ಟೈಮಲ್ಲಿ ಆ ಜೋಶಲ್ಲಿ ಮಾಡಿದ್ದಾರೆ. ಸೊ ಇದೇನು ಕ್ರಿಕೆಟ್ ಪಂದ್ಯಾವಳಿ ಆಗಿರ್ಬೋದು, ಕ್ರಿಕೆಟ್ ಮ್ಯಾಚ್ಗಳಲ್ಲಾಗಿರ್ಬೋದು, ಏನು ಹೊಸದಲ್ಲ. ಅಂದರೆ ಕೆಟ್ಟ ಪದ ಬಳಸೋದಾಗಿರ್ಬೋದು, ಕೆಟ್ಟ ಸಿಂಬಲ್ ಮಾಡೋದಾಗಿರ್ಬೋದು, 100% ಎಲ್ಲರೂ ಕೂಡ ನೋಡೇ ಇರ್ತೀರ, ಮಾಡಿರ್ತಾರೆ. ಅದಕ್ಕೆ ತಕ್ಕ ಬೆಲೆ ಅಂದರೆ ದಂಡವನ್ನು ಕೂಡ ತೆಗೆದಿರ್ತಾರೆ. ಸೊ ಇದೇನು ಹೊಸದಲ್ಲ. ನಿನ್ನೆ ಮ್ಯಾಚಲ್ಲೂ ಕೂಡ ಅದಾಯಿತು. ಅದಕ್ಕಿಂತ ಮುಖ್ಯ ವಿಚಾರ ಏನಂತಂದರೆ, ನಮ್ಮ RCB ಗೆಲುವನ್ನ ಸಹಿಸಲಾರದ ಮಾಜಿ RCB ಆಟಗಾರನೊಬ್ಬ ಹೇಳಬಾರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಈಗ ಎಲ್ಲ RCB ಫ್ಯಾನ್ಸ್ಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅಂದ್ರೆ ಸಿಕ್ಕಾಬಟ್ಟೆ ಆ ಒಂದು ಆಟಗಾರನ ಮೇಲೆ ನಮ್ಮ RCB ಅಭಿಮಾನಿಗಳು ಮುಗಿಬಿದ್ದಾರೆ. RCB ಅಭಿಮಾನಿಗಳು ಅನ್ನೋದಕ್ಕಿಂತ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಆ ಒಂದು ಹೇಳಿಕೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಯಾರು? ನಮ್ಮ RCBಯ ಮಾಜಿ ಆಟಗಾರ ಅಂತ ಬೇರೆ ಹೇಳ್ತಾ ಇದ್ದೀನಿ. ಯಾರಿರ್ಬೋದು ಅಂತ 100% ಎಲ್ಲರಿಗೂ ಗೊತ್ತೇ ಇದೆ. ಅವರೇ ನಮ್ಮ RCBಯ ಮಾಜಿ ಆಟಗಾರ ಸುಬ್ರಹ್ಮಣ್ಯ ಬದ್ರಿನಾಥ್. ಬದ್ರಿನಾಥ್ ಎಲ್ರಿಗೂ ಗೊತ್ತೇ ಇದೆ. RCB ಪ್ರಾರಂಭದಲ್ಲಿ ಕೆಲವು ಸೀಸನ್ ನಮ್ಮ RCBಲಿ ಇದ್ರು, ಟೀಮಲ್ಲಿ ಇದ್ರು. ಬಟ್ ಅವರಿಗೆ ಆಡುವ ಚಾನ್ಸ್ ಇರಲಿಲ್ಲ. ಅವ್ರಿಗೆ ಇನ್ನೊಂದು ಹೆಸರೇ ವಾಟರ್ ಬಾಯ್, RCBಯ ವಾಟರ್ ಬಾಯ್ ಅಂತ ಬದ್ರಿನಾಥ್ ಅವರಿಗೆ ಕರೀತಾರೆ. ಸೊ ಈ ಬದ್ರಿನಾಥ್ ನಮ್ಮ RCBಗೆ ಒಂದಲ್ಲ ಒಂದು ವಿಚಾರದಲ್ಲಿ ಟಾಂಗ್ ಕೊಡೋದು, ತಿರುಗೇಟು ಕೊಡೋದು, ಕಾಲೆಳೆಯೋದು ಇದನ್ನ ಮಾಡ್ತಾ ಇರ್ತಾರೆ. ಸೊ ನಮ್ಮ RCB ಅಭಿಮಾನಿಗಳು ಕೊಟ್ಟಿದ್ದನ್ನ ಯಾವತ್ತೂ ಹಾಗೇ ಇಟ್ಕೊಳ್ಳಲ್ಲ, ವಾಪಸ್ ಕೊಡ್ತಾರೆ. ಸೊ ಸುಮಾರು ಸಲ ಸ್ಟೇಡಿಯಂ ಆಗಿರ್ಬೋದು, ಸಾಕಷ್ಟು ಸ್ಥಳದಲ್ಲಿ ಬದ್ರಿನಾಥ್ಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅದೇ ತರ ಬದ್ರಿನಾಥ್, ಬುದ್ಧಿ ಕಲಿಯದ ವಾಟರ್ ಬಾಯ್ ಬದ್ರಿನಾಥ್ ಇವಾಗ ನಮ್ಮ RCBಯ ಆಟಗಾರನ ಬಗ್ಗೆ ಒಂದು ಬೇಡವಾಗಿತ್ತದು. ಆ ತರ ಒಂದು ಕ್ರಿಕೆಟ್ ಈ ಒಂದು ಇತಿಹಾಸದಲ್ಲಿ ಆ ತರ ಒಂದು ಯಾರು ಬಳಸಿರಲ್ಲ ಅಂತ ಅನ್ಕೊಂಡಿರ್ತೀನಿ. ಕೃಣಾಲ್ ಪಾಂಡ್ಯಗೆ ಏನಾಗುತ್ತೆ, ಬ್ಯಾಟಿಂಗ್ ಮಾಡ್ತಾ ಅಂದ್ರೆ ಇವತ್ತು ನೀವು ನೋಡಿರ್ಬೋದು, ನಿನ್ನೆ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಅದ್ಭುತವಾದಂಥ ಬ್ಯಾಟಿಂಗ್ ಆಡಿದ್ರು. ಅದು ಕೂಡ RCB ಗೆಲುವಿಗೆ ಒಂದು ಕಾರಣ ಆಯಿತು. ಅವರೇನೋ ನಿಂತು ಆಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿರೋದು. 70+ ರನ್ ಕೂಡ ಮಾಡಿದ್ರು. ಸೊ ಈ ಕೃಣಾಲ್ ಪಾಂಡ್ಯ ಅವರು ಬ್ಯಾಟಿಂಗ್ ಮಾಡ್ತಾ ಸಂದರ್ಭದಲ್ಲಿ ಕ್ರೀಸಲ್ಲಿ ಇರಬೇಕಾದ್ರೆ ಅವರು ಕಾಲು ಸ್ನಾಯು ಸೆಳೆತಕ್ಕೊಳಗಾಗ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಅವರು ಅಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ಆ ಟೈಮಲ್ಲಿ ಕೂಡ ನಮ್ಮ ಮುಂಬೈ ಇಂಡಿಯನ್ಸಿನ ವಿಕೆಟ್ ಕೀಪರ್ ರಿಕಲ್ಟನ್ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಈ ಟೈಮಲ್ಲಿ ಕಮೆಂಟರಿ ಬಾಕ್ಸ್ ಅಲ್ಲಿ ಇದ್ದಂತಹ ಬದ್ರಿನಾಥ್ ಸುಮ್ಮನೆ ಇರ್ಬೇಕು ತಾನೆ. ಅದನ್ನ ಬಿಟ್ಟು ನಮ್ಮ RCB ಟಾಂಗ್ ಕೊಡೋದು, ಕಾಲೆಳೆದು, ಕಿಟ್ಲೆ ಮಾಡೋದು ಇದ್ದೇ ಇರುತ್ತೆ ಬದ್ರಿನಾಥ್. ಸೊ ಅವಾಗ್ಲೂ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ, ಕೃಣಾಲ್ ಪಾಂಡ್ಯ ಕಾಲು ಅಂದ್ರೆ ಈ ಒಂದು ಕಾಲು ನೋವಿಂದ ಸೆಳೆತಕ್ಕೆ ಒಳಗಾಗಿದ್ದಾರೆ. ಆ ಟೈಮಲ್ಲಿ ಅವರು ಕೃಣಾಲ್ ಪಾಂಡ್ಯ ಯಾಕೆ ಸಾಯಬಾರ್ದು, ಆ ಥರ ಒಂದು ಸಾಯುವ ಅರ್ಥದಲ್ಲಿ ಅದನ್ನ ಹೇಳ್ತಾರೆ. ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ RCB ಫ್ಯಾನ್ಸ್ ಸುಮ್ಮನೆ ಇರ್ತಾರೆ. ನಮ್ಮ RCB ಟೀಮ್ RCB ಆಟಗಾರನ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡ್ತಾರೆ. ಬದ್ರಿನಾಥ್ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಾಕಷ್ಟು ಅವ್ರ ಬಗ್ಗೆ ಬದ್ರಿನಾಥ್ ತನ್ನ ನೀಚ ಬುದ್ಧಿ ಬಿಡಲ್ಲ, ಇದು ಬೇಕಿತ್ತ,
ಈ ತರ ಒಂದು ಬಳಸೋದು ಬೇಕಿತ್ತ. ಚೆನ್ನೈ ಟೀಮ್ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು ನೀವು ಇರ್ಬೋದು, ಬಟ್ ನೀನು ಒಬ್ಬ RCBಯ ಮಾಜಿ ಆಟಗಾರ ಅನ್ನೋದನ್ನ ಮರಿಬೇಡ. ಇದೇ ಕಾರಣಕ್ಕೆ ನೀನು RCBಲಿ ವಾಟರ್ ಬಾಯ್ ಆಗಿದ್ದು, ಇಲ್ಲದಿದ್ರೆ ನೀನು ಪ್ಲೇಯರ್ ಆಗಿ RCB ಟೀಮಲ್ಲಿ ಆಡ್ತಾ ಇದ್ದೆ. ಸೊ ನೀನು ವಾಟರ್ ಬಾಯ್ ಬದ್ರಿನಾಥ್ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ ಎಲ್ಲಾ ಫ್ಯಾನ್ಸ್ ರೊಚ್ಚಿಗೆದ್ದು, ಅಂದ್ರೆ ನಾನು ಇದನ್ನ ನಾರ್ಮಲ್ ಕಮೆಂಟ್ಗಳನ್ನ ಅಷ್ಟೇ ನಿಮಗೆ ಹೇಳ್ತಾ ಇರೋದು. ಸೊ ಇನ್ನೂ ಬೇರೆ ಬೇರೆ ಕಮೆಂಟ್ಗಳನ್ನ ನಿಮಗೆ ತೋರಿಸಿದ್ರೆ ಅದನ್ನ ಹೇಳಕ್ಕಾಗಲ್ಲ. ಸೊ ಆ ತರ ನಮ್ಮ ಫ್ಯಾನ್ಸ್ ರೊಚ್ಚಿಗೆದ್ದು ಬದ್ರಿನಾಥ್ಗೆ ಬೆವರಿಳಿಸ್ತಾ ಇದ್ದಾರೆ. ಸೊ ಒಂದ್ ಕಡೆ ನೀವು ಕ್ರೀಡಾ ದೃಷ್ಟಿಯಿಂದ ನೋಡೋದಾದ್ರೆ ಹೌದು ಕರೆಕ್ಟ್, ಈಗ ಬದ್ರಿನಾಥ್ ಅವಾಗ್ಲೂ ಕೂಡ RCB ಕಾಲೆಳಿತಾ ಬರ್ತಾ ಇದ್ರು. ಬಟ್ ಇವಾಗ ತುಂಬಾ ಅಂದ್ರೆ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಹೋಗಿದ್ದಾರೆ. ಯಾವುದೇ ಆಟಗಾರ ಬರೀ RCB ಟೀಮಲ್ಲಿ ಅಂತಲ್ಲ, ಯಾವುದೇ ಕ್ರಿಕೆಟ್ ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಈ ಲೆವೆಲ್ ತನಕ ಮಾತಾಡಬಾರ್ದು ಅಂತ ಎಲ್ಲ ಕ್ರೀಡಾ ಅಭಿಮಾನಿಗಳಾಗಿರ್ಬೋದು, ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, RCB ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇದು ಬೇಕಿರ್ಲಿಲ್ಲ. ಬದ್ರಿನಾಥ್ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಆಮೇಲೆ ಇನ್ನೊಂದು ಹೇಳ್ತಿದ್ದಾರೆ, BCCI ಈ ತರ ಕಮೆಂಟ್ರಿ ಮಾಡೋರಿಗೆ ಅವಕಾಶ ಕೊಡಬಾರ್ದು, ಒಂದು ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸ್ಬೇಕು. ಈಗ ನೀವು ಒಂದ್ಸಲ ಬಿಟ್ರೆ ಮತ್ತೆ ತಿರ್ಗ ಅದೇ ಆಗುತ್ತೆ. ಬದ್ರಿನಾಥ್ ಮೇಲೆ ಆಕ್ಷನ್ ತಗೋಬೇಕು. ಅವರಿಗೆ ಕಮೆಂಟರಿಗೆ ಅವಕಾಶ ಕೊಡಬಾರ್ದು, ಇಲ್ಲ ಅವರಿಗೆ ದಂಡ ಕಟ್ಟೋ ತರ ಏನೋ ಮಾಡಬೇಕು, ಇಲ್ಲ ಅವ್ರನ್ನ ಕಮೆಂಟರಿಗೆ ಬಿಡಲೇಬಾರ್ದು, ಅವಕಾಶನೇ ಕೊಡಬಾರ್ದು ಅನ್ನೋ ತರ ಎಲ್ಲ ಫ್ಯಾನ್ಸು ಆಗ್ರಹ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕರೆಕ್ಟು, ಫ್ಯಾನ್ಸ್ ಹೇಳ್ತಾ ಇರೋದು ಕರೆಕ್ಟು. ಪದ ಬಳಕೆಯಲ್ಲಿ ನಾವು ಮಾಡೋ ಸಿಂಬಲ್ ಆಗಿರ್ಬೋದು, ಬಳಸೋ ಪದ ಆಗಿರ್ಬೋದು, ಒಂದು ಕ್ರೀಡಾ ಸ್ಫೂರ್ತಿ ಮೆರೆಯತರ ಇರಬೇಕು. ಒಬ್ಬ ಆಟಗಾರ ಅಷ್ಟು ನಿಂತು ಗೆಲುವಿನ ದಡಕ್ಕೆ ಒಂದು ತಂಡವನ್ನ ತಗೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ನೀವು ಅವನ ಮೇಲೆ ಹೊಟ್ಟೆ ಕಿಚ್ಚಲ್ಲಿ ಯಾವ ತರ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ಇಲ್ಲೇ ಅರ್ಥ ಆಗ್ತಿದೆ. ಸೊ ಎಲ್ಲರೂ ಫೈನಲಿ ಅಷ್ಟೇ, ಇನ್ನೇನಿಲ್ಲ. ಬದ್ರಿನಾಥ್ ವಾಟರ್ ಬಾಯ್, ಅದರಲ್ಲೂ ವಾಟರ್ ಬಾಯ್ ಅವ್ರು ಮೆನ್ಷನ್ ಹೌದು, ಅವ್ರದ್ದು ಒಂದು ಟ್ಯಾಗ್ಲೈನು ವಾಟರ್ ಬಾಯ್ ಬದ್ರಿನಾಥ್ ಇನ್ನಾದ್ರೂ ಬುದ್ಧಿ ಕಲಿಬೇಕು. ಈ ತರ ಸುಖ ಸುಮ್ಮನೆ ನಮ್ಮ RCB ವಿರುದ್ಧ ಕಾಲೆಳೆಯೋದು ಟಾಂಗ್ ಕೊಡೋದು ಮಾಡ್ತಾ ಹೋದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅನ್ನೋ ತರ ಎಲ್ಲ ಫ್ಯಾನ್ಸ್ ಕೂಡ ವಾರ್ ಮಾಡ್ತಾ ಇದ್ದಾರೆ. ಸೊ ಏನೇ ಆಗ್ಲಿ, RCB ಮುಂಬೈ ವಿರುದ್ಧ ಒಂದು ಸೋಲುವ ಹಂತಕ್ಕೆ ಹೋಗಿ ಗೆದ್ದು, ಬಾಯಿಗೆ ಬರ್ಸಿ ಗೆದ್ದು ಈಗ ಟೇಬಲ್ ಟಾಪ್ ಅಲ್ಲಿದೆ. ಸೊ ನಮ್ಮ RCB ಕಪ್ ಗೆಲ್ಲೋ ಫೇವ್ರೇಟ್ ತಂಡಗಳಲ್ಲಿ ಟಾಪ್ 1 ಅಲ್ಲಿದೆ. ಇನ್ನ ಕಪ್ ಗೆಲ್ಲೋದಕ್ಕೆ ಕೆಲವೇ ಮೆಟ್ಟಿಲುಗಳು ಮಾತ್ರ ಬಾಕಿ, ಕೆಲವೇ ಮ್ಯಾಚ್ಗಳು ಕೂಡ ಬಾಕಿ. ಪ್ರತಿ ಮ್ಯಾಚ್ಗೂ ಪ್ರತಿ ಪಂದ್ಯಕ್ಕೂ RCB ಫ್ಯಾನ್ಸ್ ಸಪೋರ್ಟ್ ಮಾಡ್ದಂಗೆ ಇನ್ನ ಮುಂಬರುವ ಎಲ್ಲ ಮ್ಯಾಚ್ಗಳಿಗೆ ಕೂಡ RCB ಫ್ಯಾನ್ಸ್ ಸಪೋರ್ಟ್ ಹೀಗೆ ಇರಲಿ. RCB ಮತ್ತೊಮ್ಮೆ ಅಂದ್ರೆ 2ನೇ ಬಾರಿ ಕಪ್ ಗೆಲ್ಲಿ ಅಂತ RCB ಫ್ಯಾನ್ಸ್ ಜೊತೆ ನಮ್ದು ಕೂಡ ಅದೇ ಆಸೆ ಆಗಿರುತ್ತೆ. ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧಿತ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸುದ್ದಿಗಳನ್ನ ಹೊತ್ತು ತರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.